ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಪಿಸಿಸಿ ಕಚೇರಿಗೆ ಬಿಕೆ ಹರಿಪ್ರಸಾದ್ ಭೇಟಿ ಕೊಟ್ಟಿದ್ದಾರೆ. ಅಧ್ಯಕ್ಷರಾದಂತಹ ಬಳಿಕ ಇದು ಮೊದಲ ಬಾರಿಗೆ ಇವರು ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಇವರಿಗೆ ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರಲಾಗಿದೆ. ಕಾರ್ಯಾಧ್ಯಕ್ಷರು ಹಾಗೆ ಮಾಜಿ ಸಚಿವರಿಂದ ಸ್ವಾಗತವನ್ನ ಕೋರಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಕೊಠಡಿಯಲ್ಲಿ ಅದ್ದೂರಿ ಸ್ವಾಗತ ಕೋರಲಾಗಿದ್ದು, ಜಮೀರ್ ಕೂಡ ಕೆಪಿಸಿಸಿ ಕಚೇರಿಗೆ ಆಗಮಿಸಿದ್ದಾರೆ. ಒಟ್ಟಾರೆ ಇವರು ಅಧ್ಯಕ್ಷರಾದಂತಹ ಬಳಿಕ ಫಸ್ಟ್ ಟೈಮ್ ಕಚೇರಿಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಅದ್ದೂರಿ ಆಗಿರುವಂತಹ ವೆಲ್ಕಮ್ ಅನ್ನು ಕೂಡ ಇದೀಗ ಮಾಡಿದ್ದಾರೆ. ಜೊತೆಗೆ ಜಮೀರ್ ಕೂಡ ಕೆಪಿಸಿಸಿ ಕಚೇರಿಗೆ ಬಂದಿರುವಂತಹ ಫೋಟೋ ನೀವು ಗಮನಿಸ್ತಾ ಇದ್ದೀರಾ. ಕಾರ್ಯಾಧ್ಯಕ್ಷರು ಹಾಗೆ ಮಾಜಿ ಸಚಿವರೇನಿದ್ದಾರೆ ಇವರು ಅದ್ದೂರಿಯಾಗಿ ಇವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಕೇವಲ ಸೌಜನ್ಯದ ಭೇಟಿ ಅಂತ ತಿಳ್ಕೊಳ್ತೇನೆ. ಯಾಕಂದರೆ ಭಾಳಷ್ಟು ಜನ ಪತ್ರಕರ್ತರು ನನಗೆ ವ್ಯಕ್ತಿಗತವಾಗಿ ಪರಿಚಯ ಇದ್ದೀರಿ, ಕೆಲವರು ದೂರದಿಂದ ಪರಿಚಯ ಇದ್ದೀರಿ, ಯಾರೂ ಅಷ್ಟು ದೂರ ಇಲ್ಲ ನನಗೆ. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷನಾದ ಮೇಲೆ, ಯಾಕಂದರೆ ಒಂದು ವಾರ ಆಯಿತು, ಒಂದು ವಾರ ಆದಮೇಲೆ ಜಾಸ್ತಿ ದಿವಸ ನಾವು ಕಾಂಗ್ರೆಸ್ ಆಫೀಸ್ಗೆ ಹೋಗಿಲ್ಲ ಅಂತ ಆಗಬಾರ್ದು, ನೀವು ಬೇರೆ ಥರ ಬರೀತೀರಾ. ಅದಕ್ಕೋಸ್ಕರ ಒಂದು ಸೌಜನ್ಯದ ಭೇಟಿ ಮಾಡಿ ನಿಮ್ಮನ್ನೆಲ್ಲರೂ ಸಹ ಭೇಟಿ ಮಾಡಿ, ನೀವು ಟೀ ಕುಡಿಯೋಂಗಿದ್ರೆ ನಾನು ನಿಮ್ಮ ಜೊತೆ ಟೀ ಕುಡಿದು ಅದಕ್ಕೇನಂತೀರ ಕುಶಲೋಪಕಾರಿ ಅದನ್ನು ಮಾಡಿಕೊಂಡು ಹೋಗೋಣ. 21ನೇ ಇವರು ಪ್ರದೇಶ್ ಕಾಂಗ್ರೆಸ್ ಕಮಿಟಿಯಿಂದ ಚಂದ್ರಶೇಖರ್ ಅವರು ಹೇಳಿದಾಗೆ 21ನೇ ತಾರೀಕು ಜವಾಬ್ದಾರಿಯನ್ನು ನನಗೆ ಕೊಡ್ತಾ ಇದ್ದಾರೆ. ಆ ಜವಾಬ್ದಾರಿ ತೆಗೆದುಕೊಳ್ತೀನಿ. ಬಂದಿದ್ದ ಕಾರಣ ಇಷ್ಟೇ, ಚಂದ್ರಶೇಖರ್ ವರ್ಕಿಂಗ್ ಪ್ರೆಸಿಡೆಂಟು ಅಂತ ಹೇಳಿದರೆ ನಾನು ಬರ್ತಾ ಇರಲಿಲ್ಲ. ಅವರು ಈಗ ಆ್ಯಕ್ಟಿಂಗ್ ಪ್ರೆಸಿಡೆಂಟ್. ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ಅವರು ಇನ್ಚಾರ್ಜು PCC ಜನರಲ್ ಸೆಕ್ರೆಟರಿ, ಅದು ವರ್ಕಿಂಗ್ ಪ್ರೆಸಿಡೆಂಟು. ಆದ್ದರಿಂದ ಅವ್ರು ಹೇಳಿದ ಮೇಲೆ ನಾವು ಬರಬೇಕಾಗತ್ತೆ. ಬಂದಿದ್ದೀವಿ. 21ನೇ ತಾರೀಕು ಆದಮೇಲೆ ರೆಗ್ಯುಲರ್ ಆಗಿ ನಾನು ಬೇರೆ ಎಲ್ಲೂ ಭೇಟಿ ಮಾಡೋದಿಲ್ಲ, ಪತ್ರಕರ್ತನ PCC ಆಫೀಸಲ್ಲೇ ಭೇಟಿ ಮಾಡ್ತೀನಿ ಅಂಥೇಳಿ ತಾವೆಲ್ಲರೂ ಸಹ ಬಂದಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.